ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಬೇಟ್ ಟಾಕ್. ಸೊ ಫೈನಲಿ ಇಂಡಿಯಾ 2020 ವರ್ಲ್ಡ್ ಕಪ್ ಫೈನಲ್ ಗೆ ಬಂದಾಯ್ತು. ಸೊ ಈ ವರ್ಷ ಕೂಡ ಫೈನಲ್ಸ್ ಗೆ ಬಂದಿದೆ, ಅದು ನ್ಯೂಜಿಲೆಂಡ್ ಆಪೋಸಿಟ್. ಈ ನ್ಯೂಜಿಲೆಂಡ್ ಅವರು ಹೇಗಾದ್ರೂ ಒಂದಾಗ್ಲಿ ನಮ್ಮ ಟೀಮ್ ಇಂಡಿಯಾಗೆ ಕನೆಕ್ಟ್ ಆಗೇ ಆಗಿರ್ತಾರೆ. ವರ್ಲ್ಡ್ ಕಪ್ ಅಂತ ಬಂದ್ರೆ ನ್ಯೂಜಿಲೆಂಡ್ ಅವರು ನಮ್ಮ ಟೀಮ್ ಇಂಡಿಯಾ ಜೊತೆ ಯಾವ್ದಾದ್ರು ಒಂದು ರೀತಿ ಕನೆಕ್ಟ್ ಆಗೇ ಆಗಿರ್ತಾರೆ. ಸೊ ಈ ವರ್ಷ ಡೈರೆಕ್ಟ್ ಆಗಿ ಫೈನಲ್ಸ್ ಗೆನೆ ಎಂಟ್ರಿ ಕೊಟ್ಟಿದ್ದಾರೆ, ಅದು ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಇದೆ. ಸೊ ಪ್ರೀವಿಯಸ್ ಟೈಮ್ 2024 ಅಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಟೀಮ್ ಇಂಡಿಯಾ ಗೆದ್ದು ಒಂದಿಷ್ಟು ವರ್ಷಗಳ ಗ್ಯಾಪ್ ನಂತರ T20 ವರ್ಲ್ಡ್ ಕಪ್ ನ ಗೆದ್ದಿತ್ತು. ಸೊ ಈ ವರ್ಷ ಇಮಿಡಿಯೇಟ್ ಆಗಿ ಅಂದ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿನೇ ನಮ್ಮ ಟೀಮ್ ಇಂಡಿಯಾ 2026 ಗೆನೆ ವರ್ಲ್ಡ್ ಕಪ್ ಫೈನಲ್ಸ್ ಬಂದಿದೆ, ಅದು ಈ ವರ್ಷ ನ್ಯೂಜಿಲೆಂಡ್ ಆಪೋಸಿಟ್ ಇದೆ. ಸೊ ಎರಡು ಟೀಮು ಒಳ್ಳೆ ಪರ್ಫಾರ್ಮೆನ್ಸ್ ಗಳನ್ನ ಕೊಡ್ತಾ ಬಂದಿದೆ ಈ ಟೂರ್ನಮೆಂಟ್ ಅಲ್ಲಿ. ಸೊ ಎರಡು ಟೀಮ್ಗಳ ಒಂದು ಸ್ಟಾರ್ಟ್ಸ್ ನೋಡ್ತಾ ಬರೋದಾದ್ರೆ ಎರಡು ಟೀಮ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾವೆ. ಅಂಡ್ ಆಬ್ವಿಯಸ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಾಗ್ಲೇನೆ ನಮಗೆ ಈ ರೀತಿ ಫೈನಲ್ಸ್ ವರ್ಗು ಎರಡು ಟೀಮ್ ಬಂದು ಬರೋದಕ್ಕಂತೂ ಸಾಧ್ಯ ಆಗೋದು. ಸೊ ನಮ್ಮ ಟೀಮ್ ಇಂಡಿಯಾ ಬಗ್ಗೆ ಮಾತಾಡೋದಾದ್ರೆ, ಸೊ ಲಾಸ್ಟ್ ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ಸ್ ಅಲ್ಲಿ ಒಂದೊಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟು, ಇಂಗ್ಲೆಂಡ್ ಅವರು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟರು. ಬಟ್ ಟೀಮ್ ಇಂಡಿಯಾದವರು ಫೈನಲಿ ಸೆಮಿಫೈನಲ್ಸ್ ನ ಗೆದ್ದು ಫೈನಲ್ಸ್ ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ನಮ್ಮ ಟೀಮ್ ಇಂಡಿಯಾದಲ್ಲಿ ನೋಡೋದಾದ್ರೆ ಸಂಜು ಸ್ಯಾಮ್ಸನ್ ಆಗ್ಲಿ, ದೂಬೆ ಆಗ್ಲಿ, ಅಭಿಷೇಕ್ ಶರ್ಮಾ ಆಗ್ಲಿ, ಅಭಿಷೇಕ್ ಶರ್ಮಾ ಅವರ ಪರ್ಫಾರ್ಮೆನ್ಸ್ ಅಷ್ಟೊಂದು ಬರ್ತಿಲ್ಲ, ಬಟ್ ಫೈನ್ ಬರಬಹುದು. ಈ ಮ್ಯಾಚ್ ಅಟ್ಲೀಸ್ಟ್ ಫೈನಲ್ಸ್ ಅಲ್ಲಾದ್ರೂ ಅವ್ರ ಪರ್ಫಾರ್ಮೆನ್ಸ್ ಬರಲೇಬೇಕು. ಫೈನಲ್ಸ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಬಂದಾಗ್ಲೇನೆ ಮ್ಯಾಚ್ ತುಂಬಾ ಚೆನ್ನಾಗುತ್ತೆ ಅನ್ನೋಂಥದ್ದು ಒಂದು ಎಲ್ಲರೂ ವೇಟ್ ಮಾಡ್ತಿರುವಂತಹ ಒಂದು ವಿಷಯ. ಫೈನಲ್ಸ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಬಂದ್ರೇನೆ ಚೆನ್ನಾಗಿ. ಸೊ ಅದು ಬಿಟ್ರೆ ಇನ್ನು ಸ್ಯಾಮ್ಸನ್ ಅವರಂತೂ ಅವ್ರು ಔಟ್ ಸ್ಟ್ಯಾಂಡಿಂಗ್ ಒಂದು ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಲಾಸ್ಟ್ ಮ್ಯಾಚ್, ಅದಕ್ಕಿಂತ ಪ್ರೀವಿಯಸ್ ಮ್ಯಾಚ್, ಸೊ ಆ ಸ್ಕೋರ್ಸ್ ನ ನೋಡ್ತಾ ಇದ್ರೆ, ಅವ್ರ ಪರ್ಫಾರ್ಮೆನ್ಸ್ ನ ನೋಡ್ತಾ ಇದ್ರೆ ಈ ಫೈನಲ್ಸ್ ಅಲ್ಲೂ ಕೂಡ ಅವ್ರ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ದೂಬೆ ಅವರಾದ್ರಾಗ್ಲಿ, ತಿಲಕ್ ವರ್ಮಾ ಆದ್ರಾಗ್ಲಿ, ಸೂರ್ಯಕುಮಾರ್ ಯಾದವ್ ಅವ್ರದ್ದು ಸಮೇತ ಓಕೆ ಪರ್ಫಾರ್ಮೆನ್ಸಸ್, ಬಟ್ ಅವರು ಟೈಮ್ ಬಂದಾಗ ಆಡ್ತಾರೆ ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ಅಂತೂ ಇದೆ. ಅಂಡ್ ಅವರು ನ್ಯೂಜಿಲೆಂಡ್ ವಿರುದ್ಧ ಅಂತೂ ಅವ್ರ ಪರ್ಫಾರ್ಮೆನ್ಸ್, ಅವ್ರ ಟ್ರಾಕ್ ರೆಕಾರ್ಡ್ ತುಂಬಾ ಚೆನ್ನಾಗಿದೆ. ಸೊ ಅದನ್ನ ನೋಡೋದಂಥದ್ದಾದ್ರೆ ಈ ಫೈನಲ್ಸ್ ಅಲ್ಲಿ, ಅಂಡ್ ಕ್ಯಾಪ್ಟನ್ ಕೂಡ ಆಗಿರೋದ್ರಿಂದ ಫೈನಲ್ಸ್ ಅಲ್ಲಿ ಅವ್ರ ಮೇಲೆ ಪ್ರೆಸರ್ ಕೂಡ ಇದೆ. ಅಂಡ್ ಅಟ್ ಎ ಟೈಮ್ ಅವರ ಪರ್ಫಾರ್ಮೆನ್ಸ್ ಬೇಕಾಗಿರುವಂತಹ ಒಂದು ಅವಶ್ಯಕತೆ ಕೂಡ ಇದೆ. ಸೊ ಬಟ್ ನೋಡೋಣ ಈ ಮ್ಯಾಚ್ ಅಲ್ಲಾದ್ರೂ ಸೂರ್ಯಕುಮಾರ್ ಯಾದವ್ ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾರ ಅಂತ. ಸೊ ಅದು ಬಿಟ್ರೆ ನಮ್ಮ ಬೌಲರ್ಸ್ ಅಂತ ಬಂದ್ರೆ ಅಕ್ಷರ್ ಪಟೇಲ್ ಆಗ್ಲಿ, ಸ್ಪಿನ್ನಿಂಗ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಅಂಡ್ ಬುಮ್ರಾ ಅವರ ಅಂತೂ ಬೌಲಿಂಗ್, ಮ್ಯಾಚ್ ಟರ್ನಿಂಗ್ ಬೌಲಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಟೀಮ್ ಇಂಡಿಯಾ ಒಂದೊಳ್ಳೆ ಪವರ್ ಪ್ಯಾಕ್ಡ್ ಆಗಿ ರೆಡಿ ಇದೆ. ಹಾರ್ದಿಕ್ ಪಾಂಡ್ಯ ಅವರಿದ್ದಾರೆ, ಅಕ್ಷರ್ ಪಟೇಲ್ ಅವರಿದ್ದಾರೆ, ದೂಬೆ ಅವರಾದ್ರಾಗ್ಲಿ, ವರ್ಮಾ ಆದ್ರಾಗ್ಲಿ, ಸೊ ಇಶಾನ್ ಕಿಶಾನ್. ಸೊ ಒಂದೊಳ್ಳೆ ಟೀಮ್ ರೆಡಿ ಇದೆ. ಈ ಕಡೆ ನ್ಯೂಜಿಲೆಂಡ್ ಕೂಡ ಅಷ್ಟು ಅಂದ್ರೆ ಅವರು ಕೂಡ ಫೈನಲ್ಸ್ ವರ್ಗೂ ಬಂದಿದ್ದಾರೆ, ಅಂದ್ರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟು ಅಲ್ಲಿವರೆಗೂ ಬಂದಿದ್ದಾರೆ. ಸೊ ಅವರಲ್ಲೂ ಸಮೇತ ಈಗ ಫಿನ್ ಅಲೆನ್ಸ್ ಲಾಸ್ಟ್ ಮ್ಯಾಚ್ ಅಲ್ಲಿ ಇನ್ನು 33 ಬಾಲಿಗೆನೆ ಸೆಂಚುರಿನ ಹೊಡೆದಿದ್ರು ಸೆಮಿಫೈನಲ್ಸ್ ಅಲ್ಲಿ ಸೌತ್ ಆಫ್ರಿಕಾ ವಿರುದ್ಧ. ಸೊ ನ್ಯೂಜಿಲೆಂಡ್ ಕೂಡ ಒಂದೊಳ್ಳೆ ಫಾರ್ಮ್ ಅಲ್ಲಿ ಇದೆ. ಸೊ ಫಾರ್ಮ್ ಅಲ್ಲಿ ಇರೋದಕ್ಕೆ ಆಲ್ಮೋಸ್ಟ್ ಅವರು ಕೂಡ ಫೈನಲ್ಸ್ ಗೆ ಬರುತ್ತಾರೆ. ಸೊ ಮಾತಾಡೋಣ ಬನ್ನಿ, ಈ ಮ್ಯಾಚ್ ಹೇಗಾಗಬಹುದು, ಈ ಮ್ಯಾಚಿನ ಪ್ರಿಡಿಕ್ಷನ್ಸ್ ಹೇಗಿದೆ, ಅಂಡ್ ರಿಪೋರ್ಟ್ಸ್ ಏನಿದೆ, ಅಂಡ್ ಪ್ಲೇಯರ್ಸ್ ಸ್ಟಾರ್ಟ್ಸ್ ಏನಿದೆ, ಸೊ ಹೇಗಾಗಬಹುದು ಅನ್ನೋಂಥದ್ದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರೆ ಇನ್ನೊಂದಿಷ್ಟು ಇಂತಹ ವಿಡಿಯೋಸ್ ಗಳಿಗೋಸ್ಕರ, ಕಂಟೆಂಟ್ ಗಳಿಗೋಸ್ಕರ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೇಳ್ಕೊಳ್ತಾ, ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋ ಶುರು ಮಾಡೋಂತ ಒಂದು ಮೊದಲನೇ ಪಾಯಿಂಟ್ ಬೇಕಾಗಿರೋದೇನಂದ್ರೆ ಗ್ರೌಂಡ್, ಅಂದ್ರೆ ಯಾವ ಗ್ರೌಂಡ್ ಅಲ್ಲಿ ಈ ಮ್ಯಾಚ್ ನಡೀತಾ ಇದೆ ಅಂತ ಹೇಳಿ. ಸೊ ಈ ಮ್ಯಾಚ್ ನಡೀತಾ ಇರುವಂತದ್ದು ಅಹಮದಾಬಾದ್ ಗ್ರೌಂಡ್ ಅಲ್ಲಿ, ಯಾಕಂದ್ರೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ಗ್ರೌಂಡ್ ಸ್ಟೇಡಿಯಂ ಅಂತ ಇರೋದು ಈಗ ಸದ್ಯಕ್ಕೆ ಅಹಮದಾಬಾದ್. ಅದು ನಮ್ಮ ಇಂಡಿಯಾದಲ್ಲೂ ಕೂಡ ಅದೇ ಬಿಗ್ಗೆಸ್ಟ್ ಗ್ರೌಂಡ್. ಸೊ ಫೈನಲ್ಸ್ ಗೆ ಆಲ್ಮೋಸ್ಟ್ ಆಲ್ ಈಗ ಅದನ್ನೇ ಪ್ರಿಫರ್ ಮಾಡ್ತಾ ಇರೋದು. ಸೊ ಲಾಸ್ಟ್ ಮ್ಯಾಚ್ ಸೆಮಿಫೈನಲ್ಸ್ ಈಡನ್ ಗಾರ್ಡನ್ಸ್ ಕೋಲ್ಕತ್ತಾದಲ್ಲಿ ಮತ್ತೆ ವಾಂಖೇಡೆಯಲ್ಲಿ ನಡೀತು ಮುಂಬೈಯಲ್ಲಿ. ಸೊ ಫೈನಲ್ಸ್ ನ ಅಹಮದಾಬಾದ್ ಅಲ್ಲಿ ಇಟ್ಟಿದ್ದಾರೆ. ಸೊ ಫಸ್ಟ್ ಈ ಒಂದು ಅಹಮದಾಬಾದ್ ಗ್ರೌಂಡ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ, ಇದರ ಪಿಚ್ ರಿಪೋರ್ಟ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಸೊ ಮೊದಲು ಈ ಅಹಮದಾಬಾದ್ ಸ್ಟೇಡಿಯಂ ನಲ್ಲಿ ನಡೆದಿರುವಂತಹ ಒಂದು T20 ಮ್ಯಾಚಸ್ ಗಳ ರಿಸಲ್ಟ್ಸ್ ಬಗ್ಗೆ ನೋಡ್ತಾ ಬರೋಣ. ಸೊ ಲಾಸ್ಟ್ ಈ ಒಂದು ಅಹಮದಾಬಾದ್ ಸ್ಟೇಡಿಯಂ ನಲ್ಲಿ ಮೆನ್ಸ್ 2020 ಮ್ಯಾಚಸ್ ಗಳು ನಡೆದಿರುವಂತದ್ದು 13 ಮ್ಯಾಚಸ್ ಗಳು ನಡೆದಿದ್ದಾವೆ. ಸೊ ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿರುವಂತವರು 8 ಮ್ಯಾಚಸ್ ಗಳು ಗೆದ್ದಿದ್ದಾರೆ. ಅಂಡ್ ಸೆಕೆಂಡ್ ಚೇಸಿಂಗ್ ಮಾಡಿರುವಂತವರು, ಸೆಕೆಂಡ್ ಬ್ಯಾಟಿಂಗ್ ಮಾಡಿರುವಂತವರು 5 ಮ್ಯಾಚಸ್ ಅನ್ನ ಗೆದ್ದಿದ್ದಾರೆ. ಸೊ ಈ ಒಂದು ಪಿಚ್ ಅಲ್ಲಿ ಟೋಟಲ್ ಒಂದು 2 ಮ್ಯಾಚಸ್ ಗಳು ಮತ್ತು ಇಷ್ಟು ಮ್ಯಾಚಸ್ ಗಳ ಒಂದು ಆವರೇಜ್ ಸ್ಕೋರ್ ನೋಡುವಂತದ್ದಾದ್ರೆ 182 ಈ ಒಂದು ಗ್ರೌಂಡ್ ಗೆ ಒಂದು ಆವರೇಜ್ ಸ್ಕೋರ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಸೊ ಇದು ಸ್ಕೋರ್ ಗಳ ಬಗ್ಗೆ ಆಗೋದಾದ್ರೆ, ಈಗ ವಿಕೆಟ್ಸ್ ಗಳ ಬಗ್ಗೆ ನೋಡುವಂತದ್ದಾದ್ರೆ ಲಾಸ್ಟ್ 10 ಮ್ಯಾಚ್ ಗಳಲ್ಲಿ ಈ ಗ್ರೌಂಡ್ ಅಲ್ಲಿ 125 ವಿಕೆಟ್ಸ್ ಗಳು ಈ ಗ್ರೌಂಡ್ ಅಲ್ಲಿ ಬಿದ್ದಿದ್ದಾವೆ. ಅಂಡ್ ಈ ಗ್ರೌಂಡ್ ಅಲ್ಲಿ
ಫಾಸ್ಟ್ ಗೂನು ಅಷ್ಟೇ ಸ್ಕೋಪ್ ಇದೆ, ಸ್ಪಿನ್ ಗೂನು ಅಷ್ಟೇ ಸ್ಕೋಪ್ ಇದೆ. ಬಟ್ ಅದು ಹೇಳಕ್ ಆಗೋದಿಲ್ಲ, ಅಂದ್ರೆ ಎಕ್ಸಾಕ್ಟ್ ಆಗಿ ಇದೇ ಆಗ್ಬೋದು, ಫಾಸ್ಟೇ ನಡಿಬಹುದು, ಸ್ಪಿನ್ನೇ ನಡಿಬಹುದು ಅಂತ ಹೇಳಿ ಹೇಳಕ್ ಬರೋದಿಲ್ಲ. ಬಿಕಾಸ್ ಈ ಒಂದು ಗ್ರೌಂಡ್ ಅಲ್ಲಿ ನಡೆಯುವಂತಹ ಸ್ಟಾಟ್ಸ್ ಆ ರೀತಿ ಇದೆ. ಇಲ್ಲಿ ಈ ಮ್ಯಾಚ್ ಗಳ ರಿಪೋರ್ಟ್ಸ್ ನ ಚೆಕ್ ಮಾಡೋಂಥದ್ದಾದ್ರೆ, ಪ್ರೀವಿಯಸ್ ಮ್ಯಾಚಸ್ ಗಳ ರಿಪೋರ್ಟ್ಸ್ ಗಳನ್ನ ಚೆಕ್ ಮಾಡೋಂಥದ್ದಾದ್ರೆ, ನಾನು ಅದನ್ನ ತಿಳಿಸ್ಕೊಡ್ತೀನಿ ನಿಮ್ಗೆ ಈ ವಿಡಿಯೋದಲ್ಲಿ. ಸೊ ಅದನ್ನ ನೋಡುವಂತದ್ದಾದ್ರೆ ಇಲ್ಲಿ ಪರ್ಟಿಕ್ಯುಲರ್ಲಿ ಫಾಸ್ಟ್ ಫೇಸ್ಗೆನೆ ಬೀಳುತ್ತೆ ವಿಕೆಟ್ಸ್ ಅಥವಾ ಸ್ಪಿನ್ನರ್ಸ್ ಗೆನೆ ಬೀಳುತ್ತೆ ವಿಕೆಟ್ಸ್ ಅನ್ನೋಂತ ಪರ್ಟಿಕ್ಯುಲರ್ ಏನೂ ಇಲ್ಲ. ಯಾವ್ದು ಬೇಕಾದ್ರೂ ಬೀಳ್ಬಹುದು, ಗೊತ್ತಿಲ್ಲ. ಮ್ಯಾಚಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಸಮ್ಟೈಮ್ಸ್ ಪರ್ಫಾರ್ಮೆನ್ಸಸ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಂಡ್ ಪ್ಲೇಯರ್ಸ್ ಗಳ ಫಾರ್ಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಒಂದು ಗ್ರೌಂಡ್ ಅಲ್ಲಿ 10 ಮ್ಯಾಚ್, ಲಾಸ್ಟ್ 10 ಮ್ಯಾಚಸ್ ಗಳಲ್ಲಿ 125 ವಿಕೆಟ್ಸ್ ಗಳು ಬಿದ್ದಿದ್ರೆ ಅದರಲ್ಲಿ 84 ವಿಕೆಟ್ಸ್ ಫಾಸ್ಟ್ ಬೌಲರ್ಸ್ ಗೆ ಬಿದ್ದಿದೆ ಅಂಡ್ ಸ್ಪಿನ್ನರ್ಸ್ ಗೆ ಕೇವಲ 41 ವಿಕೆಟ್ಸ್ ಗಳು ಬಿದ್ದಿದ್ದಾವೆ. ಸೊ ಬೋತ್ ಪ್ಲೇಯರ್ಸ್ ಗಳು ಇಲ್ಲಿ ಸ್ಕೋಪ್ ಇದೆ, ಸ್ಪಿನ್ನರ್ಸ್ ಗೂ ಸ್ಕೋಪ್ ಇದೆ ಅಂಡ್ ಫಾಸ್ಟ್ ಬೌಲರ್ಸ್ ಗೂ ಸಮೇತ ಸ್ಕೋಪ್ ಇದೆ. ಫಸ್ಟ್ ಬ್ಯಾಟಿಂಗ್ ಆಡಿರೋರು ಸಮೇತ ಇಲ್ಲಿ ಗೆದ್ದಿದ್ದಾರೆ ಅಂಡ್ ಸೆಕೆಂಡ್ ಬ್ಯಾಟಿಂಗ್ ಆಡಿರೋಂಥವ್ರು ಕೂಡ ಗುಡ್ ರನ್ಸ್ ಕೂಡ ಚೇಸ್ ಮಾಡಿದ್ದಾರೆ, ಅಂದ್ರೆ ಮ್ಯಾಕ್ಸಿಮಮ್ ರನ್ಸ್ ನ ಕೂಡ ಚೇಸ್ ಮಾಡಿದ್ದಾರೆ. ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ಹತ್ತತ್ರ ಚೇಸಿಂಗ್ ಚೆನ್ನಾಗಿ ಆಗಿನೂ ಸಮೇತ ಮ್ಯಾಚ್ ಗಳು ಫ್ಲಿಪ್ ಆಗಿರುವಂತಹ ಒಂದು ಸಿಚುವೇಶನ್ಸ್ ಕೂಡ ಈ ಗ್ರೌಂಡ್ ಅಲ್ಲಿ ಆಗಿದಾವೆ. ಸೊ ಲಾಸ್ಟ್ 3 ಮ್ಯಾಚಸ್ ಗಳನ್ನ ನೋಡುವಂತದ್ದಾದ್ರೆ, ಈ ಗ್ರೌಂಡ್ ಅಲ್ಲಿ ನಡೆದಿರುವಂತಹ ಲಾಸ್ಟ್ 3 ಮ್ಯಾಚಸ್ ಗಳ ಒಂದು ರಿಪೋರ್ಟ್ಸ್ ನೋಡುವಂತದ್ದಾದ್ರೆ, ಸೊ ಫೆಬ್ರವರಿ 26ನೇ ತಾರೀಕು ವೆಸ್ಟ್ ಇಂಡೀಸ್ ವರ್ಸಸ್ ಸೌತ್ ಆಫ್ರಿಕಾ ಇಲ್ಲಿ ಒಂದು ಮ್ಯಾಚ್ ಅನ್ನ ಆಡುತ್ತೆ. ಸೊ ಆ ಮ್ಯಾಚ್ ಅಲ್ಲಿ ವೆಸ್ಟ್ ಇಂಡೀಸ್ ಬಂದ್ಬಿಟ್ಟು 176 ರನ್ 8 ವಿಕೆಟ್ ಅನ್ನ ಕಳ್ಕೊಂಡು 176 ರನ್ ಗಳಿಸ್ತಾರೆ. ಅದು 20 ಓವರ್ ಕಂಪ್ಲೀಟ್ ಆಡಿ. ಸೊ ಈ ಮ್ಯಾಚ್ ಅನ್ನ ಸೌತ್ ಆಫ್ರಿಕಾ ಬರೇ ಒಂದೇ ಒಂದು ವಿಕೆಟ್ ಅನ್ನ ಕಳ್ಕೊಂಡು 177 ರನ್ ಗಳನ್ನ ಹೊಡಿತಾರೆ. ಅದು ಕೇವಲ 16 ಓವರ್ಗೆನೆ 177 ರನ್ ಗಳನ್ನ ಅವರು ಚೇಸ್ ಮಾಡ್ತಾರೆ. ಸೊ ಈ ಮ್ಯಾಚ್ ಅನ್ನ ಸೌತ್ ಆಫ್ರಿಕಾ 9 ವಿಕೆಟ್ಸ್ ಗಳಿಂದ ಗೆಲ್ಲುತ್ತೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರುವಂತದ್ದು ಏನಂತ ಹೇಳಿದ್ರೆ, ಚೇಸಿಂಗ್ ಇಲ್ಲಿ ಆಗ್ಬಹುದು, ಅಂದ್ರೆ 176 ರನ್ ಗಳನ್ನ ಈ ಕಡೆ ಸೌತ್ ಆಫ್ರಿಕಾದವರು ಕೇವಲ ಒಂದೇ ಒಂದು ವಿಕೆಟ್ ಅನ್ನ ಕಳ್ಕೊಂಡು ಚೇಸ್ ಮಾಡ್ತಾರೆ. ಅದು 9 ವಿಕೆಟ್ಸ್ ಅನ್ನ ಉಳಿಸಿ ಚೇಸ್ ಮಾಡ್ತಾರೆ, ಅದು 16 ಓವರ್ಗೆ ಅಂತ ಹೇಳಿದ್ರೆ. ಸೊ ಈ ಗ್ರೌಂಡ್ ಅಲ್ಲಿ ಚೇಸಿಂಗ್ ಕೂಡ ಒಂದು ಬೆಟರ್ ಆಪ್ಷನ್ ಕೂಡ ಆಗಬಹುದು. ಅಂಡ್ ಈ ಮ್ಯಾಚ್ ಅಲ್ಲಿ ವೆಸ್ಟ್ ಇಂಡೀಸ್ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಅಲ್ಲಿ ವಿಕೆಟ್ಸ್ ಗಳನ್ನ ನೋಡುವಂತದ್ದಾದ್ರೆ, ಫಾಸ್ಟ್ ಬೌಲಿಂಗ್ ಗೆ 7 ವಿಕೆಟ್ಸ್ ಗಳು ಬಿದ್ದಿದ್ದಾವೆ ಅಂಡ್ ಸ್ಪಿನ್ನರ್ಸ್ ಗೆ ಕೇವಲ ಒಂದೇ ಒಂದು ವಿಕೆಟ್ ಮಾತ್ರ ಬಿದ್ದಿದೆ. ಸೊ ಈ ಮ್ಯಾಚ್ ಅಲ್ಲಿ ಸ್ಪೀಡ್ ಬೌಲರ್ಸ್ ಗೆ ಜಾಸ್ತಿ ವಿಕೆಟ್ಸ್ ಗಳು ಬಿದ್ದಿದ್ದಾವೆ. ಸೊ ಅಂಡ್ ಇನ್ನೊಂದು ಮ್ಯಾಚ್ ಅನ್ನ ನೋಡುವಂತದ್ದಾದ್ರೆ, ಇನ್ನೊಂದು ಮ್ಯಾಚ್ ನ ಒಂದು ರಿಪೋರ್ಟ್ ಅನ್ನ ನೋಡುವಂತದ್ದಾದ್ರೆ, ಫೆಬ್ರವರಿ 22ಕ್ಕೆ ನಡೆದಿರುವಂತಹ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಅಲ್ಲಿ ಸೌತ್ ಆಫ್ರಿಕಾ ಫಸ್ಟ್ ಬ್ಯಾಟ್ ಮಾಡುತ್ತೆ ಅಂಡ್ ಸೌತ್ ಆಫ್ರಿಕಾ ಫಸ್ಟ್ ಬ್ಯಾಟಿಂಗ್ ಅಲ್ಲಿ 187 ರನ್ ಗಳನ್ನ ಗಳಿಸ್ತಾರೆ. ಅದು 7 ವಿಕೆಟ್ ಗಳನ್ನ ಕಳ್ಕೊಂಡು 20 ಓವರ್ಗೆ. ಸೊ 187 ರನ್ ಗಳನ್ನ ಚೇಸ್ ಮಾಡಿರುವಂತಹ ಇಂಡಿಯಾ ಬರೇ 111 ರನ್ ಗಳಿಗೆನೆ ಆಲ್ ಔಟ್ ಆಗುತ್ತೆ, ಅದು 19ನೇ ಓವರ್ಗೆ. ಸೊ ಆಲ್ಮೋಸ್ಟ್ 19 ಓವರ್ ಆಡಿದ್ರು ಕೂಡ ಕೇವಲ 111 ರನ್ ಗಳನ್ನ ಮಾತ್ರ ನಮ್ಮ ಇಂಡಿಯಾ ಗಳಿಸ್ತಾರೆ. ಸೊ ಈ ಮ್ಯಾಚ್ ಅಲ್ಲಿ ಇಂಡಿಯಾ ಚೇಸಿಂಗ್ ಅಲ್ಲಿ ಫೇಲ್ ಆಗುತ್ತೆ. ಸೊ ನಾನು ಇದಕ್ಕಿಂತ ಮುಂಚೆ ಹೇಳಿದೆ, ಈ ಗ್ರೌಂಡ್ ನಿಮ್ಗೆ ಚೇಸಿಂಗ್ ಗೆ ಸಪೋರ್ಟಿವ್ ಕೂಡ ಆಗ್ಬೋದು ಅಂತ. ಬಟ್ ಈಗ ಈ ರಿಪೋರ್ಟ್ಸ್ ನ ನೋಡುವಂತದ್ದಾದ್ರೆ ಇಂಡಿಯಾ ಜಸ್ಟ್ 111ಕ್ಕೆ ಆಲ್ ಔಟ್ ಆಗುತ್ತೆ. ಸೊ ಟೈಮ್ಸ್ ಈ ಗ್ರೌಂಡ್ ಅಲ್ಲಿ ನಾವು ಕನ್ಸಿಡರ್ ಮಾಡಕ್ ಬರೋದಿಲ್ಲ 100% ಚೇಸೇ ಆಗುತ್ತೆ ಅಂತ. ಸೊ ಇದು ವೈಸ ವರ್ಷ ಕೂಡ ಆಗ್ಬೋದು. ಸೊ ಈ ಮ್ಯಾಚ್ ಅಲ್ಲಿ ಇಂಡಿಯಾ ಚೇಸ್ ಮಾಡೋದಕ್ಕೆ ಫೇಲ್ ಆಗಿರುತ್ತೆ. ಸೊ ಈ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಅಲ್ಲಿ ವಿಕೆಟ್ಸ್ ಗಳನ್ನ ನೋಡುವಂತದ್ದಾದ್ರೆ, ಫಾಸ್ಟ್ ಬಾಲ್ ಗೆ 7 ವಿಕೆಟ್ಸ್ ಗಳು ಬಿದ್ದಿದ್ದಾವೆ ಅಂಡ್ ಸ್ಪಿನ್ನರ್ಸ್ ಗೆ 10 ವಿಕೆಟ್ಸ್ ಗಳು ಬಿದ್ದಿದ್ದಾವೆ. ಸೊ ಈ ಮ್ಯಾಚ್ ಅಲ್ಲಿ ನೋಡಿ, ಲಾಸ್ಟ್ ಮ್ಯಾಚ್ ಅಲ್ಲಿ ಸ್ಪೀಡ್ ಬೌಲರ್ಸ್ ಗೆ ಚೆನ್ನಾಗಿ ವಿಕೆಟ್ಸ್ ಗಳು ಬಿದ್ದಿದ್ವು, ಬಟ್ ಈ ಮ್ಯಾಚ್ ಅಲ್ಲಿ ಸ್ಪಿನ್ನರ್ಸ್ ಗೆ ತುಂಬಾ ಚೆನ್ನಾಗಿ ವಿಕೆಟ್ಸ್ ಗಳು ಬಿದ್ದಿದೆ. ಸೊ ಬೋತ್ ವೈಸ್ ವರ್ಸ ನಡೆಯುತ್ತೆ. ಇಲ್ಲಿ ಯಾವ್ದು ಬೇಕಾದ್ರೂ ನಡಿಬಹುದು, ಫಾಸ್ಟ್ ಬೇಕಾದ್ರೂ ನಡಿಬಹುದು ಅಥವಾ ಸ್ಪಿನ್ ಬೇಕಾದ್ರೂ ನಡಿಬಹುದು. ಅಂಡ್ ಇನ್ನೊಂದು ಮ್ಯಾಚ್ ಅನ್ನ ನೋಡುವಂತದ್ದಾದ್ರೆ, ಫೆಬ್ರವರಿ 18ಕ್ಕೆ ನಡೆದಿರುವಂತಹ ಇಂಡಿಯಾ ವರ್ಸಸ್ ನೆದರ್ಲ್ಯಾಂಡ್ ಮ್ಯಾಚ್ ಅಲ್ಲಿ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡುತ್ತೆ. ಫಸ್ಟ್ ಬ್ಯಾಟಿಂಗ್ ನ ಮಾಡಿ 193 ರನ್ 6 ವಿಕೆಟ್ ಅನ್ನ ಕಳ್ಕೊಂಡು 193 ರನ್ ಗಳಿಸಿದ್ರೆ 20 ಓವರ್ಗೆ. ನೆದರ್ಲ್ಯಾಂಡ್ 176 ರನ್ ವರೆಗೂ ಚೇಸ್ ಮಾಡ್ತಾರೆ, ಅದು 7 ವಿಕೆಟ್ ಕಳ್ಕೊಂಡು. 176 ರನ್ ಚೇಸ್ ಮಾಡಿರುವಂತಹ ನೆದರ್ಲ್ಯಾಂಡ್ ಜಸ್ಟ್ ಒಂದು 17 ರನ್ ಇಂದ ಮ್ಯಾಚ್ ಅನ್ನ ಸೋಲುತ್ತೆ. ಸೊ ಇಲ್ಲಿ ಇನ್ನೊಂದು ರಿಪೋರ್ಟ್ ಅನ್ನ ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಏನಂದ್ರೆ, ಫಸ್ಟ್ ಮ್ಯಾಚ್ ನಾನು ಹೇಳಿದಾಗೆ ಇಲ್ಲಿ ಚೇಸ್ ಕೂಡ ಆಗ್ಬೋದು ಅಂತ, ಅಂಡ್ ಸೆಕೆಂಡ್ ಮ್ಯಾಚ್ ಹೇಳಿದಾಗೆ ಇಲ್ಲಿ ಬೌಲಿಂಗ್ ಮಾತ್ರ ಚೆನ್ನಾಗಿ ನಡೆದು ಚೇಸ್ ಆಗದೇನೂ ಇರ್ಬೋದು ಅಂತ. ಬಟ್ ಈ ಸಿನಾರಿಯೋ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ, ಮ್ಯಾಚ್ ಇಲ್ಲಿ ಹತ್ತತ್ರ ಹೋಗಿದೆ. ಸೊ 193 ರನ್ ಅನ್ನ ಚೇಸ್ ಮಾಡಿರುವಂತಹ ನೆದರ್ಲ್ಯಾಂಡ್ ಟೀಮ್ ಅವರು 176 ವರ್ಗು ಚೇಸಿಂಗ್ 10ವರೆಗೂ ಬಂದಿದ್ದಾರೆ. ಸೊ ಅಂಡ್ ಆಲ್ ಔಟ್ ಕೂಡ ಆಗಿಲ್ಲ, ಜಸ್ಟ್ 6-7 ವಿಕೆಟ್ಸ್ ಗಳನ್ನ ಕಳ್ಕೊಂಡು ಅಲ್ಲಿವರೆಗೂ ಚೇಸ್ ಮಾಡಿದ್ದಾರೆ. ಸೊ ಮಧ್ಯದಲ್ಲಿ ಇನ್ನೆಲ್ಲೋ ಒಂದ್ ಒಳ್ಳೆ ಕಡೆ ಪರ್ಫಾರ್ಮೆನ್ಸ್ ಸಿಕ್ಕಿದ್ರೆ ಅಥವಾ ಇಂಡಿಯಾದಲ್ಲಿ ಇನ್ನೇನಾದ್ರೂ ಚಾನ್ಸ್ ಗಳನ್ನ ಕೊಟ್ಟಿದ್ರೆ ನಮ್ ಬೌಲರ್ಸ್, ಸೊ ನೆದರ್ಲ್ಯಾಂಡ್ ಆಲ್ಮೋಸ್ಟ್ ಚೇಸ್ ಮಾಡೋದಕ್ಕೆ ಹತ್ತತ್ರ ಬಂದಿರೋದು. ಸೊ ಈ ಸಿನಾರಿಯೋನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎನಿಥಿಂಗ್ ಕುಡ್ ಹ್ಯಾಪನ್, ಏನ್ ಬೇಕಾದ್ರೂ ಆಗ್ಬೋದು. ಅಂದ್ರೆ ಪರ್ಟಿಕ್ಯುಲರ್ಲಿ ಒಂದು ಪ್ಯಾಟರ್ನ್ ಇಲ್ಲ, ಒಂದು ಟೆಂಪ್ಲೇಟ್ ಇಲ್ಲ, ಇದೇ ಆಗುತ್ತೆ ಇಲ್ಲಿ ಅಂತ. ಅಂದ್ರೆ ಕೆಲವು ಗ್ರೌಂಡ್ಸ್ ಅಲ್ಲಿ ನಾವು 100% ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಹುದು. ಇಲ್ಲಿ ಚೇಸಿಂಗ್ ನಡೆಯುತ್ತೆ. ಸೊ ಫಸ್ಟ್ ಬ್ಯಾಟಿಂಗ್ ಯಾರು ಮಾಡ್ತಾರೆ ಅವ್ರು ಸೇಫ್ ಆಗಿರ್ತಾರೆ,
ಅಥವಾ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಯಾರು ಬೌಲಿಂಗ್ ಮಾಡ್ತಾರೆ ಅವ್ರು ಸೇಫ್ ಆಗಿರ್ತಾರೆ. ಈ ತರ ನಾವು ಬೇರೆ ಒಂದು ಗ್ರೌಂಡ್ಸ್ ಅಲ್ಲಿ ನಾವು ಒಂದು ಪ್ರಿಡಿಕ್ಷನ್ ಅನ್ನ ಇಟ್ಕೋಬಹುದು. ಬಟ್ ಇಲ್ಲಿ ನಾವು ಪರ್ಟಿಕ್ಯುಲರ್ಲಿ ಇದೇ ಆಗುತ್ತೆ ಅಂತ ಹೇಳಿ ನಾವು ಯಾವುದೇ ಕಾರಣಕ್ಕೂ ಪ್ರಿಡಿಕ್ಷನ್ ಇಟ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಈ ಗ್ರೌಂಡ್ ರಿಪೋರ್ಟ್ಸ್ ನೋಡೋಂಥದ್ದಾದ್ರೆ ಆ ರೀತಿ ಇದೆ. ಇದು ಮಿಕ್ಸ್ಡ್ ಅಪರ್ಚುನಿಟೀಸ್ ಇರುವಂತಹ ಒಂದು ಗ್ರೌಂಡ್. ಇಲ್ಲಿ ಸ್ಪೀಡ್ ಬೌಲರ್ಸ್ ಗುನು ಅಪರ್ಚುನಿಟೀಸ್ ಇದೆ, ಸ್ಪಿನ್ನರ್ಸ್ ಗುನು ಅಪರ್ಚುನಿಟೀಸ್ ಇದೆ, ಬ್ಯಾಟರ್ಸ್ ಗುನು ಅಪರ್ಚುನಿಟೀಸ್ ಇದೆ, ಚೇಸ್ ಮಾಡಿದ್ರು ಅಪರ್ಚುನಿಟೀಸ್ ಇದೆ, ಅಂಡ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಕೂಡ. ಸೊ ಎಲ್ಲದಕ್ಕೂ ಸಮೇತ ಇಲ್ಲಿ ಚಾನ್ಸಸ್ ಇದೆ, ಅಂಡ್ ಪರ್ಟಿಕ್ಯುಲರ್ಲಿ ಇದೇ ಆಗ್ಬೋದು ಅಂತ ಹೇಳಿ ನಾವು ಹೇಳೋದಕ್ಕೆ ಆಗೋದಿಲ್ಲ. ಸೊ ಗ್ರೌಂಡ್ ಆದ್ಮೇಲೆ ಮೇನ್ ವಿಷಯ ಬಂದ್ಬಿಟ್ಟು ಟೀಮ್ ಅಲ್ಲಿ ಇರುವಂತಹ ಒಂದು ಪ್ಲೇಯರ್ಸ್ ಮತ್ತೆ ಪ್ಲೇಯರ್ಸ್ ಗಳ ಒಂದು ಪರ್ಫಾರ್ಮೆನ್ಸಸ್ ಗಳು ಹೇಗಿದೆ ಅನ್ನೋದೇ ಈ ಮ್ಯಾಚ್ ಅನ್ನ ಕನ್ಸಿಡರ್ ಮಾಡುವಂತಹ ಒಂದು ವಿಷಯಗಳು. ಸೊ ಆ ರೀತಿಲಿ ನೋಡುವಂತದ್ದಾದ್ರೆ ನ್ಯೂಜಿಲೆಂಡ್ ಪ್ಲೇಯರ್ಸ್ ಹೇಗಿದ್ದಾರೆ ಅಂತ ಹೇಳಿ ನೋಡೋಣ. ಸೊ ನ್ಯೂಜಿಲೆಂಡ್ ಅಲ್ಲಿ ಟೀಮ್ ಶೆಫರ್ ವಿಕೆಟ್ ಕೀಪರ್ ಟೀಮ್ ಶೆಫರ್ ಇದ್ದಾರೆ, ಅವರೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದಾರೆ, ಅಂಡ್ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಬಟ್ ಆನ್ ಅನ್ ಆವರೇಜ್ ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಬಂದಿದ್ದಾರೆ. ಅಂಡ್ ಇಂಡಿಯಾ ವಿರುದ್ಧ ಕೂಡ ಅವರ ಒಂದು ಆವರೇಜ್ ಸ್ಕೋರ್ ತುಂಬಾ ಚೆನ್ನಾಗಿನೇ ಇದೆ, ಅವ್ರ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಟ್ಕೊಂತ ಬರ್ತಾ ಇದ್ದಾರೆ. ಸೊ ಈಗ ಒಂದು ಡೇಂಜರಸ್ ಅಂತ ಹೇಳಿ ಹೇಳ್ಬೋದಂದ್ರೆ ಅದು ಫಿನ್ ಅಲೆನ್. ಸೊ ಲಾಸ್ಟ್ ಟೈಮ್ ನೋಡಿದ್ವಿ ಸೌತ್ ಆಫ್ರಿಕಾ ವಿರುದ್ಧ ಫಿನ್ ಅಲೆನ್ ಹೇಗೆ ಒಂದು ಸೆಂಚುರಿನ ಹೊಡೆದು ಹೇಗೆ ಮ್ಯಾಚ್ ನ ಗೆಲ್ಲಿಸ್ಕೊಂಡು ಬಂದ್ರು ಅಂತ. ಸೊ ಫಿನ್ ಅಲೆನ್ ನಮ್ಗೆ 100% ಒಂದು ಥ್ರೆಟ್ನಿಂಗ್ ಆಗ್ಬೋದು ನಮ್ಮ ಟೀಮ್ ಇಂಡಿಯಾಗೆ, ಹೇಳೋದಕ್ಕೆ ಬರೋದಿಲ್ಲ. ಫಿನ್ ಅಲೆನ್ ನಾವೇನಾದ್ರೂ ಜಾಸ್ತಿ ಹೊತ್ತು ಗ್ರೌಂಡ್ ಅಲ್ಲಿ ಆಡೋದಕ್ಕೆ ಬಿಟ್ರೆ ಅದು ನಮ್ಮ ಟೀಮ್ ಇಂಡಿಯಾಗೆ ಕಷ್ಟ ಆಗ್ಬೋದು. ಅವರು ಸ್ಕೋರ್ಸ್ ಗಳನ್ನ ಪುಷ್ ಮಾಡೋದ್ರಲ್ಲಿ ಸ್ಪೀಡ್ ಇದಾರೆ, ಅಂಡ್ ಅವರ ಒಂದು ಫಾರ್ಮ್ ಕೂಡ ಅದೇ ಚೆನ್ನಾಗಿದೆ, ಅಂಡ್ ಈ ಟೂರ್ನಮೆಂಟ್ ಅಲ್ಲೂ ಕೂಡ ಅವ್ರ ಫಾರ್ಮ್ ಅದೇ ತರ ವರ್ಕ್ ಆಗಿದೆ ಕೂಡ. ಸೊ ಫಿನ್ ಅಲೆನ್ ಜಾಸ್ತಿ ಹೊತ್ತು ಸ್ಕ್ರೀಸ್ ಮೇಲೆ ಇದ್ರೆ ಇಂಡಿಯಾಗೆ ತುಂಬಾ ಕಷ್ಟ ಆಗುತ್ತೆ. ಸೊ ನಮ್ಮ ಫೇಸ್ ಬೌಲರ್ಸ್ ಅಲ್ಲಿ ಫಸ್ಟ್ ಅವ್ರು ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂತಹ ಒಂದು ವಿಕೆಟ್ ಅಂದ್ರೆ ಅದು ಫಿನ್ ಅಲೆನ್ ಅವರ ವಿಕೆಟ್ ಆಗಿರುತ್ತೆ. ಸೊ ಅವರನ್ನ ಈ ಮ್ಯಾಚ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ವಿಕೆಟ್ಸ್ ಅನ್ನ ತಗೊಂಡ್ರೆ ಈ ಇಂಡಿಯಾಗೆ ನಮ್ಮ ಇಂಡಿಯಾಗೆ ಈ ಮ್ಯಾಚ್ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ ತಗೋಬಹುದು. ಬಟ್ ಹೇಳಕ್ಕಾಗೋದಿಲ್ಲ, ಒನ್ ಮ್ಯಾನ್ ಶೋ ಅಂತಾನೆ ಹೇಳೋದಕ್ಕಾಗಲ್ಲ. ಬಟ್ ಒಂದು ಬೆಟರ್ ಒಂದು ಸೇಫರ್ ಸೈಡ್ ಅಂತ ಹೇಳಿದ್ರೆ ಫಸ್ಟ್ ಈ ವಿಕೆಟ್ಸ್ ಗಳು ಹೋದಾಗ ನಮ್ಗೆ ಸ್ಕೋರ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. 100% ಸ್ಕೋರ್ಸ್ ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ ವಿಕೆಟ್ಸ್ ಫಾಲ್ ಡೌನ್ ಆದಾಗ. ಸೊ ಅದನ್ನ ನೆಕ್ಸ್ಟ್ ನೋಡುವಂತದ್ದಾದ್ರೆ ಈಗ ಆಲ್ರೌಂಡರ್ ರಚಿನ್ ರವೀಂದ್ರ ಅವರು. ಸೊ ರಚಿನ್ ರವೀಂದ್ರ ಅವರು ಬೌಲರ್ ಪ್ಲಸ್ ಬ್ಯಾಟರ್, ಸೊ ಎರಡೂ ಕೂಡ ವರ್ಕ್ ಆಗ್ತಾ ಇದೆ. ಈ ಟೂರ್ನಮೆಂಟ್ ಅಲ್ಲೂ ಕೂಡ ಅವರು ಒಳ್ಳೆ ಬೌಲಿಂಗ್ ಅನ್ನ ಮಾಡಿದೆ, ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಬೌಲಿಂಗ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಈ ಟೂರ್ನಮೆಂಟ್ ಅಲ್ಲಿ. ಎಲ್ಲ ಮ್ಯಾಚಸ್ ಅಲ್ಲೂ ಅವರು ಆನ್ ಅನ್ ಆವರೇಜ್ ವಿಕೆಟ್ಸ್ ಗಳನ್ನ ತಕ್ಕೊಳ್ತಾನೆ ಬರ್ತಿದ್ದಾರೆ. ಸೊ ರಚಿನ್ ರವೀಂದ್ರ ನಮ್ಮ ಟೀಮ್ ಇಂಡಿಯಾಗೆ ಎರಡೂ ತರದೊಂದು ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು. ಸೊ ರಚಿನ್ ರವೀಂದ್ರ ಅವ್ರನ್ನ ಕಾನ್ಸಂಟ್ರೇಟ್ ಮಾಡೋದು ಕೂಡ ನಮ್ಮ ಟೀಮ್ ಇಂಡಿಯಾಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಗ್ಲೇನ್ ಫಿಲಿಪ್ಸ್ ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿನೇ ಬಂದಿದೆ. ಬಟ್ ಈಗ ಮಾರ್ಕ್ ಚಾಪ್ಮನ್ ಇವರ ಕಡೆಯಿಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ, ಬಟ್ ಬಂದಿದೆ, ಓಕೆ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ಈ ಮ್ಯಾಚ್ ಅಲ್ಲಿ ಹೇಗೆ ಆಡ್ತಾರೆ ಅನ್ನೋದನ್ನ ವೇಟ್ ಮಾಡಿ ನೋಡ್ಬೇಕು. ಸೊ ಡೆಲ್ ಮಿಚೆಲ್ ಸ್ಯಾಂಟರ್, ಕೋಲ್ ಮೆಕೋನಿ, ಮ್ಯಾಥ್ ಹೆನ್ರಿ, ಸನ್ ಸೌದಿ, ಲಾಗಿ ಫರ್ಗ್ಯೂಸನ್, ಸೊ ಇವ್ರದೆಲ್ಲದ್ದು ಪರ್ಫಾರ್ಮೆನ್ಸ್ ಓಕೆ ಚೆನ್ನಾಗೇನೆ ಇದೆ. ಬಟ್ ಅಂದ್ರೆ ಒಂದು ಸ್ಟ್ಯಾಂಡ್ ಔಟ್ ಆಗುವಂತ ಪರ್ಫಾರ್ಮೆನ್ಸ್ ಅಂದ್ರೆ ಇವರೆಲ್ಲ ನಮ್ಗೆ ಥ್ರೆಟ್ನಿಂಗ್ ಆಗ್ತಾರೆ ಅಂತ ಹೇಳಿ ಅಂತ ಕನ್ಸಿಡರೇಷನ್ ಏನಿಲ್ಲ. ಬಟ್ ಓಕೆನೆ, ಬಟ್ ಹೇಳೋದಕ್ಕೆ ಬರಲ್ಲ. ಯಾರು ಬೇಕಾದ್ರೂ ಸ್ಟ್ಯಾಂಡ್ ಔಟ್ ಆಗ್ಬೋದು, ಅಂಡ್ ಯಾರು ಬೇಕಾದ್ರೂ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ಮೀರಿ ಕೂಡ ಪರ್ಫಾರ್ಮೆನ್ಸ್ ನ ಕೊಡಬಹುದು, ಬಿಕಾಸ್ ಇಟ್ಸ್ ಅ ಫೈನಲ್ ಮ್ಯಾಚ್. ಸೊ ಜೇಮ್ಸ್ ನೀಶಮ್, ಕೈಲಿ ಜಾಮಿಸನ್, ಡಿವಾನ್ ಕಾವೆ ಇವರೆಲ್ಲರೂ ಒಂದೊಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಬಟ್ ಲೆಟ್ಸ್ ವೇಟ್ ಅಂಡ್ ವಾಚ್, ನೋಡೋಣ ಏನಾಗ್ಬೋದು ಅಂತ ಹೇಳಿ. ಸೊ ಇನ್ನು ನಮ್ಮ ಟೀಮ್ ಇಂಡಿಯಾ ವಿಷಯಕ್ಕೆ ಬರುವಂತದ್ದಾದ್ರೆ ಅಭಿಷೇಕ್ ಶರ್ಮಾ ಅವರು ಈ ಸೀರೀಸ್ ಅಲ್ಲಿ ಈ ಒಂದು ಟೂರ್ನಮೆಂಟ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ. ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಮಾತ್ರ ಅವರು ಒಂದು ಒಳ್ಳೆ 55 ರನ್ಸ್ ಅನ್ನ ಗಳಿಸಿದ್ರೆ ಅಷ್ಟೇ ಬಿಟ್ರೆ, ಸೊ ಆಲ್ಮೋಸ್ಟ್ ಅವರ ಒಂದು ಪರ್ಫಾರ್ಮೆನ್ಸ್ ಈ ಒಂದು ಟೂರ್ನಮೆಂಟ್ ಅಲ್ಲಿ ಅಂತ ಒಂದು ಟಾಪ್ ನಾಚ್ ಪರ್ಫಾರ್ಮೆನ್ಸ್ ನ ಅವರು ಕೊಟ್ಟಿಲ್ಲ. ಇನ್ನು ಸಂಜು ಸ್ಯಾಮ್ಸನ್ ಅವರು, ಸೊ ಈಗ ಒಂದು ಸೆನ್ಸೇಷನ್ ಏನಂದ್ರೆ ಸಂಜು ಸ್ಯಾಮ್ಸನ್ ಅವರು ಆಲ್ ಓವರ್ ಇಂಡಿಯಾ ಅವ್ರದೇ ಒಂದು ಸದ್ದು ನಡೀತಾ ಇರೋದು, ಬಿಕಾಸ್ ದ ಕಮ್ಬ್ಯಾಕ್ ಈಸ್ ಲೈಕ್ ದಟ್. ಅವರ ಒಂದು ಕಮ್ಬ್ಯಾಕ್ ಆ ರೀತಿ ಇದೆ, ಅವರು ಕಮ್ಬ್ಯಾಕ್ ಮಾಡಿರುವಂತಹ ರೀತಿ ಆ ರೀತಿ ಇದೆ. ಅಂಡ್ ಅವರ ಸ್ಕೋರ್ಸ್ ನೋಡ್ತಾ ಬಂದ್ರೆ ಲಾಸ್ಟ್ 2 ಮ್ಯಾಚಸ್ ಅಲ್ಲಿ ಅವರೊಂದು ಒಳ್ಳೆ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಇನ್ಫ್ಯಾಕ್ಟ್ ಅವರು ಆ ಪರ್ಫಾರ್ಮೆನ್ಸ್ ಗಳನ್ನ ಕೊಟ್ಟಿರೋದ್ರಿಂದನೇ ಇವತ್ತು ಟೀಮ್ ಇಂಡಿಯಾ ನಮ್ಗೆ ಫೈನಲ್ಗೆ ಬಂದು ಕೂತ್ಕೊಂಡಿರೋದು. ಸೊ ಸಂಜು ಸ್ಯಾಮ್ಸನ್ ಅವ್ರು ಬಿಟ್ರೆ ಈಗ ಇಶಾನ್ ಕಿಶನ್ ಅವರು ಒಂದು ಒಳ್ಳೆ ಗುಡ್ ವಿಕೆಟ್ ಕೀಪರ್ ನಮ್ಮ ಟೀಮ್ ಇಂಡಿಯಾಗೆ. ಸೊ ಇಶಾನ್ ಕಿಶನ್ ಅವರ ಆಟ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಕೆಲವು ಮ್ಯಾಚಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ, ಅಂಡ್ ಕೀಪಿಂಗ್ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅದು ಬಿಟ್ಟರೆ ಸೂರ್ಯಕುಮಾರ್ ಯಾದವ್, ಇಲ್ಲಿ ಕ್ಯಾಪ್ಟನ್ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಅಂತ ಒಂದು ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ. ಬಟ್ ಅವ್ರ ಮೇಲೆ ಒಂದು ಪ್ರೆಸರ್ ಕೂಡ ಇದೆ, ಕ್ಯಾಪ್ಟನ್ ಅಂತ ಒಂದು ಪ್ರೆಸರ್ ಕೂಡ ಇದೆ. ಅಂಡ್ ಅವರು ಒಂದು ತಕ್ಕ ಮಟ್ಟಕ್ಕೆ ಒಂದು ಆಟನ ಕೊಡ್ತಾ ಇದ್ದಾರೆ. ಬಟ್ ನ್ಯೂಜಿಲೆಂಡ್ ವಿರುದ್ಧ ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಸೊ ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್ ಅಂಡ್ ಹರ್ಷದೀಪ್ ಇವರೆಲ್ಲರೂ ಸಮೇತ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಹೇಳೋದಕ್ಕೆ ಬರಲ್ಲ, ಅವರೊಂದು ಫಿರೋಷಿಯಸ್ ಪ್ಲೇಯರ್. ಅವ್ರು ಯಾವಾಗ ಬೇಕಾದ್ರೂ ಎಂತ ಟೈಮಲ್ಲಿ ಬೇಕಾದ್ರೂ ಅವರು
ಫೈಟ್ ಅಲೋನ್ ಅನ್ನೋಂಥ ಒಂದು ಆಟಿಟ್ಯೂಡ್ ಇರುವಂತಹ ಒಂದು ಪ್ಲೇಯರ್ ಅಂದ್ರೆ ಅದು ಹಾರ್ದಿಕ್ ಪಾಂಡ್ಯ ಅವರು ಯಾವುದೇ ಟೈಮಲ್ಲಿ ಎಂತ ಮ್ಯಾಚ್ ನ ಹೇಗೆ ಬೇಕಾದ್ರೂ ತಿರುಗಿಸ್ಬಿಡ್ತಾರೆ. ಸೊ ಈ ಕಡೆ ಶಿವಮ್ ದುಬೆ ಅವರು ಸಮೇತ ಇತ್ತೀಚಿನ ದಿನಗಳಲ್ಲಿ ನೋಡುವಂತದ್ದಾದ್ರೆ ಶಿವಮ್ ದುಬೆ ಸ್ಕ್ರೀಸ್ ಅಲ್ಲಿ ಒಂದೊಳ್ಳೆ ಸ್ಪೀಡ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಅವರು ಗ್ರೌಂಡ್ ಅಲ್ಲಿ ಇರ್ಬೇಕಾದ್ರೆ ಒಂದೊಳ್ಳೆ ಸ್ಕೋರ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈಗ ಬೌಲಿಂಗ್ ಅಂತ ನೋಡುವಂತದ್ದಾದ್ರೆ ಜಸ್ಪ್ರೀತ್ ಬುಮ್ರಾ, ಕುಲ್ದೀಪ್ ಯಾದವ್, ಸಿರಾಜ್ ಅವರು, ರಿಂಕು ಸಿಂಗ್, ವಾಷಿಂಗ್ಟನ್ ಸುಂದರ್. ಸೊ ನಮ್ಮಲ್ಲಿ ಒಂದೊಳ್ಳೆ ಬೌಲರ್ಸ್ ಒಂದು ಸ್ಕ್ವಾಡ್ಸ್ ಅಂತೂ ಇದ್ದೇ ಇದೆ. ನಮ್ಮ ಬೌಲಿಂಗ್ ಅಂಡ್ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ನಮ್ಮ ಬೌಲಿಂಗ್ಸ್ ತುಂಬಾ ಚೆನ್ನಾಗಿ ವರ್ಕೌಟ್ ಕೂಡ ಆಗುತ್ತೆ. ಸೊ ಈ ರೀತಿ ಎರಡೂ ಟೀಮ್ಗಳು ಇದೆ, ಎರಡೂ ಟೀಮ್ಗಳು ಸ್ಟ್ರಾಂಗ್ ಕೂಡ ಇದೆ, ಎರಡೂ ಟೀಮ್ಗಳಲ್ಲಿ ಫ್ಲಾಸ್ ಕೂಡ ಇದಾವೆ ಅಂಡ್ ಆಲ್ಮೋಸ್ಟ್ ಆಲ್. ಬಟ್ ಎರಡೂ ಟೀಮ್ಗಳನ್ನ ನೋಡುವಂತದ್ದಾದ್ರೆ ನಮ್ಮ ಟೀಮ್ ಇಂಡಿಯಾ ಎಲ್ಲೋ ನನ್ನ ಒಪಿನಿಯನ್ ಅಲ್ಲಿ ಒಂದು ಒಳ್ಳೆ ಬೆಸ್ಟ್ ಟೀಮು, ಒಂದು ಒಳ್ಳೆ ಬೆಸ್ಟ್ ಸ್ಕ್ವಾಡ್ ಇದೆ ಈ ಒಂದು ಫೈನಲ್ಸ್ಗೆ ಅಂತ ಹೇಳಿ ನಾನು 100% ಹೇಳ್ತೀನಿ. ಸೊ ನ್ಯೂಜಿಲೆಂಡ್ ಕೂಡ ತುಂಬಾ ಸ್ಟ್ರಾಂಗ್ ಇದೆ, ಅಷ್ಟು ಈಸಿ ಕೂಡ ಇಲ್ಲ. ಬಟ್ ಇಲ್ಲಿ ಏನಾಗ್ಬಿಡುತ್ತೆ, ಸಮ್ ಟೈಮ್ಸ್ ಕೆಲವು ಮ್ಯಾಚಸ್ ಅಲ್ಲಿ ಏನಾಗ್ಬಿಡುತ್ತೆ, ಎಷ್ಟೇ ಟೀಮ್ಗಳು ಸ್ಟ್ರಾಂಗ್ ಇದ್ರು, ಎರಡೂ ಟೀಮ್ಗಳು ಎಷ್ಟೇ ಸ್ಟ್ರಾಂಗ್ ಇದ್ರು, ಇಲ್ಲಿ ಜಸ್ಟ್ ಮ್ಯಾಟರ್ ಆಫ್ ಒನ್ ಪ್ಲೇಯರ್ ಆಗ್ಬಿಡುತ್ತೆ. ಅಂದ್ರೆ ಯಾವ್ದಾದ್ರು ಒಬ್ಬ ಪ್ಲೇಯರ್ ಏನಾದ್ರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ರೆ, ಸೊ ಎಂಥ ಮ್ಯಾಚ್ ಆದ್ರಾಗ್ಲಿ ಅದು ಫ್ಲಿಪ್ ಆಗ್ಬಿಡುತ್ತೆ, ತಿರ್ಕೊಂಡ್ಬಿಡುತ್ತೆ. ಅಂದ್ರೆ ಡೈಮೆನ್ಷನ್ಸ್ ಚೇಂಜ್ ಆಗ್ಬಿಡುತ್ತೆ. ಏನಾದ್ರೂ ಒಂದು ಅಥವಾ ಎರಡು ಪ್ಲೇಯರ್ಸ್ ಏನಾದ್ರು ಒಬ್ಬ ಸೆಂಚುರಿ, ಇನ್ನೊಬ್ಬ ಒಂದು 70-80 ರನ್ಸ್ ಏನಾದ್ರು ಮಾಡ್ಬಿಟ್ರೆ, ಸೊ ಟೋಟಲಿ ಸ್ಕೋರ್ ಅಲ್ಲಿಗೆ ಬಂದ್ಬಿಟ್ಟು ನಿಮ್ಗೆ 220, 230, 250 ವರ್ಗು ರೀಚ್ ಆಗ್ಬಿಡುತ್ತೆ. ಎಕ್ಸಾಂಪಲ್ ಲಾಸ್ಟ್ ಮ್ಯಾಚ್ ನಾವು ನೋಡಬಹುದು, ಸಂಜು ಸ್ಯಾಮ್ಸನ್ ಅವರು 89 ರನ್ ಗಳಿಸಿರೋದ್ರಿಂದ ನಮ್ಮ ಟೀಮ್ ಇಂಡಿಯಾ 250+ ರನ್ ಅನ್ನ ಹೊಡೆದ್ರು. ಸೊ ಇನ್ ಕೇಸ್ ಅವ್ರ ಸ್ಕೋರ್ ಏನಾದ್ರು ಕಮ್ಮಿ ಆಗಿಬಿಟ್ಟಿದ್ರೆ ಇಲ್ಲಿ 170, 180, 190 ವರ್ಗುನೇ ಪುಷ್ ಆಗ್ತಾ ಇತ್ತು. ಸೊ ಈ ರೀತಿ ಈಗ ಲಾಸ್ಟ್ ಅದಕ್ಕಿಂತ ಮುಂಚೆ ನೋಡುವಂತದ್ದಾದ್ರೆ ನ್ಯೂಜಿಲೆಂಡ್ ಅಲ್ಲೂ ಸಮೇತ ಫಿನ್ ಅಲೇನ್ ಅವ್ರು ಏನು 100 ರನ್ ಅನ್ನ ಹೊಡೆದ್ರು, ಸೆಂಚುರಿನ ಹೊಡೆದ್ರು. ಸೊ ಅದರಿಂದಾನೇ ಅವ್ರು ಅಷ್ಟು ಬೇಗ ಚೇಸ್ ಅನ್ನ ಮಾಡೋದಕ್ಕಾಯ್ತು. ಸೊ ಇಲ್ಲಿ ಹೇಳೋದಕ್ಕಾಗಲ್ಲ, ಟೀಮ್ ಎಷ್ಟೇ ಸ್ಟ್ರಾಂಗ್ ಇದ್ರು, ಎಷ್ಟೇ ಸ್ಟ್ರಾಂಗ್ ಇದ್ರು, ಇಲ್ಲಿ ಯಾವ್ದಾದ್ರು ಒಬ್ರು ಇಬ್ರು ಪ್ಲೇಯರ್ಸ್ ಏನಾದ್ರು ನಮಗೆ ಬಾರಿ ಬಿದ್ಬಿಟ್ರೆ, ಒಂದೊಳ್ಳೆ ಆಟನ ಆಡ್ಬಿಟ್ರೆ, ಒಂದೊಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಬಿಟ್ರೆ, ಸೊ ಇಲ್ಲೇನ್ ನಾವು ಪ್ರಿಡಿಕ್ಷನ್ ಮಾಡ್ತೀವಿ, ಇಲ್ಲೇನ್ ನಾವು ಗೆಸ್ ಮಾಡ್ತಾ ಇರ್ತೀವಿ, ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ, ಅದೆಲ್ಲವೂ ಸಮೇತ ಉಲ್ಟಾ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಲ್ಟಿಮೇಟ್ಲಿ ಈ ಮ್ಯಾಚಿನ ಒಂದು ಪ್ರಿಡಕ್ಷನ್ ಅಂತ ಬಂದ್ರೆ, ಎರಡೂ ಟೀಮ್ಗಳು ಅಷ್ಟೇ ಸ್ಟ್ರಾಂಗ್ ಇದಾವೆ, ಎರಡೂ ಟೀಮ್ಗಳಲ್ಲಿ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿರುವಂತಹ ಪ್ಲೇಯರ್ಸ್ ಇದ್ದಾರೆ, ಫಾರ್ಮ್ ಅಲ್ಲೂ ಕೂಡ ಇದ್ದಾರೆ, ಎರಡೂ ಟೀಮ್ ಕೂಡ ಫಾರ್ಮ್ ಅಲ್ಲಿ ಇದೆ. ಅಂಡ್ ಸೊ ನಾವು ಗ್ರೌಂಡ್ ಬಗ್ಗೆನೂ ಮಾತಾಡಿದ್ವಿ. ಇಲ್ಲಿ ಗ್ರೌಂಡ್ ಅಲ್ಲಿ ಬೌಲಿಂಗ್ ನಡೆಯುತ್ತೆ, ಬ್ಯಾಟಿಂಗ್ ನಡೆಯುತ್ತೆ ಅನ್ನೋಂಥದ್ದೇನಿಲ್ಲ. ಫಸ್ಟ್ ಬ್ಯಾಟೇ ವಿನ್ ಆಗುತ್ತೆ, ಚೇಸಿಂಗ್ ವಿನ್ ಆಗುತ್ತೆ ಅಂತಾನು ಏನು ಇಲ್ಲ. ಸೊ ಈ ರಿಪೋರ್ಟ್ ಏನ್ ಬೇಕಾದ್ರೂ ಆಗ್ಬೋದು. ಸೊ ಮ್ಯಾಚ್ ಅಲ್ಲಿ ಇನ್ ಕೇಸ್ ಸೆಕೆಂಡ್ ಚೇಸಿಂಗ್ ಅಲ್ಲಿ ಏನಾದ್ರು ಡ್ಯೂ ಏನಾದ್ರು ಬಿದ್ರೆ, ಗ್ರೌಂಡ್ ಮೇಲೆ ಪಿಚ್ ಮೇಲೆ ಏನಾದ್ರು ಡ್ಯೂ ಏನಾದ್ರು ಫಾರ್ಮೇಶನ್ ಆದಾಗ, ಅವಾಗ ಚೇಸಿಂಗಿಗೆ ಇನ್ನೂ ಸ್ವಲ್ಪ ಬೆಟರ್ ಸಪೋರ್ಟ್ ಕೂಡ ಆಗ್ಬೋದು. ಈ ಪಿಚ್ ಸಪೋರ್ಟಿವ್ ಆಗಿ ನಿಂತ್ಕೋಬಹುದು ಚೇಸಿಂಗಿಗೆ. ಬಟ್ ವಿ ಕೆನಾಟ್ ಎಕ್ಸ್ಪೆಕ್ಟ್ ಅಂಡ್ ವಿ ಕೆನಾಟ್ ಪ್ರಿಡಿಕ್ಟ್. ಸೊ ಇದೇ ಒಂದು ಮೇನ್ಲೇ ಆಗೋದು. ಬಟ್ ನಾವೆಲ್ಲ ಹೇಳ್ಬೋದು ಇದೇ ಆಗ್ಬೋದು ಅದೇ ಆಗ್ಬೋದು ಅಂತ. ಸೊ ವಿ ಹ್ಯಾವ್ ಟು ವೇಟ್ ಅಂಡ್ ವಾಟ್ ವುಡ್ ಹ್ಯಾಪನ್ ಇನ್ ದ ಲೈವ್ ಮ್ಯಾಚ್. ಅದೇ ಅಲ್ವಾ ಅಲ್ಟಿಮೇಟ್ ರಿಸಲ್ಟ್ಸ್. ಸೊ ನನ್ನ ಪ್ರಿಡಿಕ್ಷನ್ಸ್ ಪ್ರಕಾರ ಯಾವುದೇ ಟೀಮು ಇಲ್ಲಿ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರು ಕೂಡ ಅವರು 200+ ಸ್ಕೋರ್ ಅನ್ನ ಮಾಡಲೇಬೇಕಾಗುತ್ತೆ. ಇನ್ಫ್ಯಾಕ್ಟ್ 220, 230, 240 ಈ ರೀತಿ ಒಂದು ಬಿಗ್ ಸ್ಕೋರ್ ಅನ್ನ ಮಾಡಿದಾಗ ಚೇಸಿಂಗ್ ಮಾಡುವಂತ ಟೀಮಿಗೆ ಇಲ್ಲಿ ಒಂದು ಎಫೆಕ್ಟಿವ್ ಫೈಟ್ ಸಿಗ್ಬೋದು. ಅಥವಾ ಏನಾದ್ರು ಚೇಸಿಂಗಿಗೆ ಏನಾದ್ರು 160, 170 ಈ ಮಟ್ಟಕ್ಕೆ ಏನಾದ್ರು ಸ್ಕೋರ್ ಸಿಕ್ಕಿದಾಗ ಚೇಸಿಂಗ್ ಮಾಡುವಂತ ಟೀಮ್ಗೆ ಒಂದು ಒಳ್ಳೆ ಈಸಿ ರನ್ ಚೇಸ್ ಆಗ್ಬಹುದು. ಸೊ ಆಗ ಈ ಚೇಸ್ ಕೂಡ ಈಸಿ ಆಗ್ಬಹುದು. ಸೊ ನೋಡೋಣ. ಸೊ ನನ್ನ ಒಂದು ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಇಲ್ಲಿ ಒಂದು 250+ ಅಥವಾ 220+ ಸ್ಕೋರ್ ಇದ್ರು ಓಕೆ, 250 ಎಲ್ಲ ಮ್ಯಾಚ್ ಅಲ್ಲೂ 250 ರನ್ ಆಗೋದಂತಾರೆ ಅಷ್ಟು ಈಸಿ ಅಲ್ಲ. ಸೊ ಲಾಸ್ಟ್ ಮ್ಯಾಚ್ ಅಲ್ಲಿ ಆಗಿದೆ, ಈ ಮ್ಯಾಚ್ ಅಲ್ಲೂ ಆದ್ರೂ ಕೂಡ ಒಳ್ಳೇದೇನೆ. ಬಟ್ 220, 230 ವರೆಗೆ ಏನಾದ್ರು ಸ್ಕೋರ್ಸ್ ಹೋದ್ರೆ ಟೀಮ್ ಇಂಡಿಯಾ ಏನಾದ್ರು ಅಲ್ಲಿವರೆಗೂ ಫಸ್ಟ್ ಬ್ಯಾಟ್ ತಗೊಂಡಾಗ ಅಲ್ಲಿವರೆಗೂ ಸ್ಕೋರ್ಸ್ ಮಾಡಿದ್ರೆ 100% ಈ ವರ್ಷನೂ ಕೂಡ ಕಪ್ಪು ಟೀಮ್ ಇಂಡಿಯಾದೇ. ಸೊ ಇದಿಷ್ಟು ಇವತ್ತು ಈ ಮ್ಯಾಚಿನ ಒಂದು ಪ್ರಿಡಿಕ್ಷನ್. ಸೊ ನಿಮಗೇನ್ ಅನ್ಸುತ್ತೆ, ಟೀಮ್ ಇಂಡಿಯಾನೇ ಮ್ಯಾಚ್ ನ ಗೆಲ್ಲುತ್ತಾ ಅಥವಾ ಈ ಪ್ರಿಡಿಕ್ಷನ್ಸ್ ಅಲ್ಲಿ ಏನಾದ್ರೂ ಚೇಂಜಸ್ ಇದ್ರು ಕೂಡ ನೀವು ನಿಮ್ ಕಮೆಂಟ್ಸ್ ಮೂಲಕ ನಿಮ್ಮ ಒಪಿನಿಯನ್ ಶೇರ್ ಮಾಡಿ. ಮತ್ತೆ ಟೀಮ್ ಇಂಡಿಯಾನೇ ಗೆಲ್ಲುತ್ತೆ ಅನ್ನೋಂಥವ್ರು ಕೂಡ 100% ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅಂಡ್ ಕ್ರಿಕೆಟ್ ಬಫ್ಗಳಿಗೆ, ಕ್ರಿಕೆಟ್ ಫ್ಯಾನ್ಸ್ ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಇಂತಹ ಇನ್ನಷ್ಟು ಕಂಟೆಂಟ್ ಗಳಿಗೋಸ್ಕರ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.